ನಮಸ್ಕಾರ ವೀಕ್ಷಕರೇ. ಮೈ ಇಂಡಿಯಾ ಹೆಲ್ದಿ ಇಂಡಿಯಾ, ನನ್ನ ಭಾರತ ಸ್ವಸ್ಥ ಭಾರತ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಷಯವಾಗಿದೆ ಜೀವನ ಶೈಲಿ ಮತ್ತು ಆರೋಗ್ಯ. ಜೀವನ ಶೈಲಿ ಈ ಶಬ್ದವನ್ನು ನಾವು ಯಾವಾಗಲೂ ಯೂಸ್ ಮಾಡ್ತಾನೇ ಇರ್ತೀವಿ. ಆರೋಗ್ಯ ಅಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ನಿಜವಾದ ಜೀವನ ಶೈಲಿ ಯಾವುದು? ನಮ್ಮ ಆರೋಗ್ಯವನ್ನು ನಾವೇ ಹೇಗೆ ಕಾಪಾಡಿಕೊಳ್ಳೋದು? ಈ ವಿಷಯವಾಗಿ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಅವರು ಮೈಸೂರಿನ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ನಲ್ಲಿ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಂದ ಅನೇಕ ವಿಷಯಗಳನ್ನು ಜೀವನ ಶೈಲಿ ಮತ್ತು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಾವು ನಾರ್ಮಲಾಗಿ ಈ ಜೀವನ ಶೈಲಿ ಈ ಶಬ್ದನ ಉಪಯೋಗಿಸ್ತಾನೆ ಇರ್ತೀವಿ. ಆದರೆ ಜೀವನ ಶೈಲಿ ಅಂದರೆ ಏನು? ಜೀವನ ಶೈಲಿ ಅಂದರೆ ನಾವು ಉಸಿರಾಡೋದ್ರಿಂದ ಹಿಡಿದು ಊಟ ಮಾಡೋದ್ರಿಂದ ಹಿಡಿದು ನಿದ್ದೆ, ದೈಹಿಕ ಚಟುವಟಿಕೆಗಳು, ನಾವು ಮಾಡೋ ವಿಚಾರ ವಿಹಾರ ಎಲ್ಲದೂ ಒಬ್ಬ ವ್ಯಕ್ತಿ ಅವನ ಜೀವಿತಾವಧಿಯಲ್ಲಿ 24 ಗಂಟೆಯಲ್ಲಿ ಏನೇನು ಮಾಡ್ತಾನೋ ಅದು ಎಲ್ಲದೂ ಜೀವನ ಶೈಲಿ ಅಂತಲೇ ಕರೆಸ್ಕೊಳ್ಳುತ್ತೆ. ಮುಖ್ಯ 3 ಪದದಲ್ಲಿ ಹೇಳಬೇಕಂದ್ರೆ ಆಹಾರ, ವಿಹಾರ, ವಿಚಾರ, ಇವು 3 ಭಾಳ ಮುಖ್ಯವಾದದ್ದು ಜೀವನ ಶೈಲಿಯಲ್ಲಿ. ಆಹಾರ, ವಿಹಾರ, ವಿಚಾರ ತುಂಬ ಸುಂದರವಾದ ಪದಗಳು. ಆದರೆ ಇನ್ನೂ ಒಂದು ಶಬ್ದ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ. ಆರೋಗ್ಯ ಈ ಶಬ್ದ ನಾವೆಲ್ಲರೂ ನಾರ್ಮಲಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಆದರೆ ನಿಜವಾಗ್ಲೂ ಆರೋಗ್ಯ ಅನ್ನೋ ಪದದ ಅರ್ಥ ಏನು? ಆರೋಗ್ಯ ಅಂದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಕಾಯಿಲೆ ಇಲ್ಲದೆ ಇರೋದೇ ಆರೋಗ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ. ನಾನು ಡಾಕ್ಟ್ರ್ ಹತ್ರ ಹೋಗಿಲ್ಲ, ನಾನು ಇಂಜೆಕ್ಷನ್ ತೊಗೊಂಡಿಲ್ಲ, ಮಾತ್ರೆ ತೊಗೊಂಡಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಹಾಗಲ್ಲ. ಆರೋಗ್ಯ ಅನ್ನೋದು ಭಾಳ ದೊಡ್ಡ ಪದ, ಬ್ರಾಡ್ ಸ್ಪೆಕ್ಟ್ರಮ್ ಟರ್ಮ್ ಅಂತ ಕರಿತೀವಿ ನಾವು. ಅಂದರೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ. ದೈಹಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಆರೋಗ್ಯ ಅಂತ ಬೇರೆ ಬೇರೆ ಎಲ್ಲ ಸೇರಿ ಈ ಎಲ್ಲ ವಿಭಾಗದಲ್ಲೂ ಅವನು ಸರಿಯಾಗಿದ್ದರೆ ಅವನನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ ನಾವು. ಇನ್ನೊಂದು, ಈಗಿನ ಜೀವನ ಶೈಲಿ ಅಂದರೆ ಈಗಿನ ಕಾಮನ್ನಾಗಿ ಎಲ್ಲರೂ ನಡೆಸುವಂಥ ಜೀವನ ಶೈಲಿ ಏನಿದೆ, ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮ್ಮ ಡೈಲಿ ರೊಟೀನ್ ಲೈಫ್ ಏನಿರುತ್ತೆ, ಇದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನೋಡಿ, ಯುಕ್ತ ಆಹಾರಸ್ಯ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟತು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟಿದ್ದಾನೆ. ಸರ್, ನೀವು ಡಾಕ್ಟ್ರಾಗಿ ಇಷ್ಟುದ್ದ ಸಂಸ್ಕೃತ ಪದ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ, ನಮ್ಮ ದರ್ಶಕರಿಗೆ ಅದನ್ನು ಹೇಳ್ತೇನೆ. ಯುಕ್ತ ಆಹಾರಸ್ಯ ವಿಹಾರಸ್ಯ ಅಂದರೆ ಯಾವ ವ್ಯಕ್ತಿ ಸರಿಯಾದ ಆಹಾರ ತಿಂತಾನೋ, ಸರಿಯಾದ ಚಟುವಟಿಕೆಗಳನ್ನು ಮಾಡ್ತಾನೋ, ಸರಿಯಾದ ವಿಚಾರಗಳನ್ನು, ಯೋಜನೆಗಳನ್ನು ಮಾಡ್ತಾನೋ ಅವನು ಯಾವಾಗಲೂ ಆರೋಗ್ಯವಂತನಾಗಿರ್ತಾನೆ ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನೇ ಇವತ್ತಿನ ಡಾಕ್ಟ್ರುಗಳಾದ ನಾವು ಕೂಡ ಅದನ್ನೇ ಹೇಳ್ತೀವಿ. ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ಯಾವ ಸಮಸ್ಯೆಗಳು ಬರುತ್ತೆ? ನೋಡಿ, ಸುಮಾರು 90% ಕಾಯಿಲೆಗಳೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟದ್ದೇ. ಕೆಲವು ನೇರವಾಗಿ ಸಂಬಂಧಪಟ್ಟಿರುತ್ತೆ, ಇನ್ನು ಕೆಲವು ಪರೋಕ್ಷವಾಗಿ ಸಂಬಂಧಪಟ್ಟಿರುತ್ತೆ. ಒಟ್ಟಾರೆ ನೀವು ಯಾವ ಕಾಯಿಲೆ ಹೆಸರಾದ್ರು ನನಗೆ ಹೇಳಿ, ನಾನೀಗ ಅದು ಜೀವನ ಶೈಲಿಗೆ ಹೇಗೆ ಸಂಬಂಧಪಟ್ಟಿದೆ ಅಂತ ನಿರೂಪಿಸ್ತೀನಿ. ಅಂದರೆ ಅದರಲ್ಲೂ ಸಹ ಬಹಳ ಮುಖ್ಯವಾಗಿ ನಾವು ಮಾಡೋ ಊಟ, ನಾವು ಮಾಡೋ ನಿದ್ದೆ, ಮತ್ತು ನಾವು ಒಂದು ದಿವಸದಲ್ಲಿ ಯಾವ್ಯಾವ ಥರ ಕೆಲಸಗಳನ್ನು ಮಾಡ್ತೀವಿ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಹೇಗೆ ಉಪಯೋಗಿಸ್ತೀವಿ, ನಮ್ಮ ಜೊತೆಯಲ್ಲಿರೋರ ಜೊತೆ ಹೇಗೆ ವರ್ತಿಸ್ತೀವಿ, ನಡವಳಿಕೆ ಹೇಗಿದೆ, ಇವೆಲ್ಲದು ಹೆಚ್ಚಾಗಿ ನಮ್ಮ ಆರೋಗ್ಯನ ನಿರ್ಧಾರ ಮಾಡುತ್ತೆ ಮುಖ್ಯವಾಗಿ. ಸರ್, ನೀವು ಹೇಳಿದ್ರಿ ಯಾವುದಾದ್ರೂ ಎಕ್ಸಾಂಪಲ್ ಹೇಳಿ ಅಂತ. ನಾನು ಅಷ್ಟೇ ಸುಮ್ಮನೆ ಹಾಗೆ ಒಂದು ಜನರಲಾಗಿ ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ. ಈಗ ಡಯಾಬಿಟಿಸ್, ಇದು ಕಾಮನ್ ಶಬ್ದ, ನಾರ್ಮಲ್ ಆಗಿರುವಂಥ ಸಮಸ್ಯೆ, ಇದು ಜೀವನ ಶೈಲಿಗೆ ಹೇಗೆ ಸಂಬಂಧಪಟ್ಟಿರುತ್ತಾಗಿದ್ರೆ? ನಾನು ಹೇಳೋದೇನಪ್ಪ ಅಂದರೆ ಡಯಾಬಿಟಿಸ್ ಈಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಟ್ ಸೆಲ್ಫ್ ಅಂತಲೇ ಹೇಳ್ತೇನೆ. ಅಂದರೆ ಅದು ಜೀವನ ಶೈಲಿಯ ತೊಂದರೆನೇ. ಎಷ್ಟೊಂದು ಜನ ಅದನ್ನು ಕಾಯಿಲೆ ಅಂತಲೇ ಹೇಳೋದಿಲ್ಲ. ಯಾಕಂದರೆ ಡಯಾಬಿಟಿಸ್ ಯಾತಕ್ಕೆ ಬರುತ್ತೆ? ಒಬ್ಬ ವ್ಯಕ್ತಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾದಾಗ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡದೇ ಇದ್ದಾಗ, ದೈಹಿಕ ಚಟುವಟಿಕೆಗಳು ತೀರಾ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗುತ್ತೆ.
ಇನ್ಸುಲಿನ್ ಉತ್ಪಾದನೆ ಸರಿಯಾದರೂ ಸಹ ನಮ್ಮಲ್ಲಿ ಸ್ಥೂಲಕಾಯ ಆದಾಗ ಏನಾಗುತ್ತೆ, ಆ ಇನ್ಸುಲಿನನ್ನು ನಮ್ಮ ದೇಹದಲ್ಲಿರೋ ಸೆಲ್ಗಳು, ಜೀವಕೋಶಗಳು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಅವನಿಗೆ ಕಾಯಿಲೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ನೋಡಿ, ನೀವು ಕೇಳಿರಬೇಕು, ನಾ ಮನೆ ಕಟ್ತಾ ಇದ್ದೆ, ವಿಪರೀತ ಮಾನಸಿಕ ಒತ್ತಡ ಆಯಿತು, ಟೆನ್ಷನ್ ಆಯಿತು, ನಂಗೆ ಡಯಾಬಿಟಿಸ್ ಬಂದುಬಿಡ್ತು, ಬಿ ಪಿ ಬಂದುಬಿಡ್ತು, ನನ್ನ ಮಗ ಏನೋ ತೊಂದರೆ ಮಾಡಿದ, ನನಗೆ ಡಯಾಬಿಟಿಸ್ ಬಂದುಬಿಡ್ತು, ಬಿ ಪಿ ಬಂದುಬಿಡ್ತು ಅಂತಾರೆ. ಹಾಗಾಗಿ ನಾವು ಇದನ್ನು ವಿಜ್ಞಾನದಲ್ಲಿ, ವೈದ್ಯಕೀಯ ವಿಜ್ಞಾನದಲ್ಲಿ ಸಂಶೋಧನೆಗಳನ್ನು ಮಾಡಿ ನಾವು ಸಾಬೀತು ಮಾಡಿಬಿಟ್ಟಿದ್ದೀವಿ. ಜರ್ನಲ್ಸಲ್ಲಿ ಎಷ್ಟೊಂದು ಪಬ್ಲಿಕೇಶನ್ಸು ಬಂದುಬಿಟ್ಟಿದೆ. ಮಾನಸಿಕ ಒತ್ತಡ ಇರೋರಿಗೆ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಹೆಚ್ಚಾಗಿ ಬರುತ್ತೆ. ಯಾರು ದೈಹಿಕ ಚಟುವಟಿಕೆ ಮಾಡೋದಿಲ್ಲ ಹೆಚ್ಚಾಗಿ, ಈಗ ಉದಾಹರಣೆಗೆ IT-BT ಪ್ರೊಫೆಷನಲ್ಸು ಮತ್ತು ಬ್ಯಾಂಕ್ ಎಂಪ್ಲಾಯೀಸು, ಅವ್ರು ಹೆಚ್ಚು ಓಡಾಡೋಕ್ಕೆ ಅವಕಾಶ ಇರಲ್ಲ ಅವ್ರ ಕೆಲಸದಲ್ಲಿ. ಅಂಥವ್ರು ಮನೆಯಲ್ಲೂ ಏನೂ ಕೆಲಸ ಮಾಡಲಿಲ್ಲ, ಓಡಾಡಲಿಲ್ಲ, ವಾಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅವರಿಗೆ ಬಹಳ ಬೇಗನೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈಗ ನೋಡಿ, ನಾವು ನಮ್ಮ ಪ್ರಾಕ್ಟೀಸಲ್ಲಿ ಮುಂಚೆ ಎಲ್ಲ ನಾನು 30 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. 50 ವರ್ಷದ ಮೇಲೆ, 40 ವರ್ಷದ ಮೇಲೇ ನಾವು ಡಯಾಬಿಟಿಸ್ ರೋಗಿಗಳನ್ನು ನೋಡ್ತಿದ್ವಿ. ಈಗೆಲ್ಲ 25 ವರ್ಷ 30 ವರ್ಷದವರೆಗೆಲ್ಲ ಡಯಾಬಿಟಿಸ್ನ ನೋಡ್ತಾ ಇದ್ದೀವಿ. ಯಾತಕ್ಕೆ? ಜೀವನ ಶೈಲಿ ಬದಲಾವಣೆ ಆಗಿದೆ. ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಏನಾಗಿದೆ, ಸಕ್ಕರೆ ಕಾಯಿಲೆ, ಬಿ ಪಿ ಮುಂತಾದ ಎಲ್ಲ ಕಾಯಿಲೆಗಳು ಬೇಗನೆ ಕಡಿಮೆ ವಯಸ್ಸಿನಲ್ಲೇ ಬರ್ತಾ ಇದೆ. ಮೊದಲೆಲ್ಲ ಪರಿಶ್ರಮದ ಕೆಲಸ ಜಾಸ್ತಿ ಇರ್ತಿತ್ತು, ಇವಾಗ ಎಲ್ರಿಗೂ ಕೂತ್ಕೊಂಡು ಪರಿಶ್ರಮ ಇಲ್ಲದೇ ಕೆಲಸಗಳು ಜಾಸ್ತಿ ಆಗಿದೆ. ಹೌದು. ಹಾಗಾಗಿ ಈ ಸಮಸ್ಯೆ ಬರ್ಬೋದು. ಇದ್ರ ಬಗ್ಗೆ ನಾನು ಬೇರೆ ಸಂಚಿಕೆಯಲ್ಲಿ ನಿಮ್ಮ ಜೊತೆ ವಿವರವಾಗಿ ನಮ್ಮ ದರ್ಶಕರಿಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ನನ್ನ ಇನ್ನೊಂದು ಎಕ್ಸಾಂಪಲ್ ಕೇಳ್ತಿದ್ದೀನಿ ನಾನು, ಯಾಕಂದರೆ ಈಗ ಕಾಮನ್ನಾಗಿ ಎಲ್ಲ ಕಡೆ ಈ ಕೋವಿಡ್-19 ಏನು ಸಮಸ್ಯೆ ಬರ್ತಿದೆ, ಇದು ಹಾಗಿದ್ರೆ ಜೀವನ ಶೈಲಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಮೊಟ್ಟ ಮೊದಲನೇದಾಗಿ ಜೀವನ ಶೈಲಿ ಸರಿಯಾಗಿದ್ದರೆ ಕೋವಿಡ್-19 ಬರೋ ಸಾಧ್ಯತೆಯೇ ಕಡಿಮೆ. ಯಾಕಂದರೆ ನಾವೆಲ್ಲ ಹೇಳಿದ್ದೀವಿ, ಇವಾಗ ನೀವು ಕೋವಿಡ್ ಬರದೇ ಇರೋದಕ್ಕೆ ಏನು ಮಾಡಬೇಕು, ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ಎಲ್ಲಂದರಲ್ಲಿ ಸುತ್ತಾಡಬಾರ್ದು ಅಂತ ಹೇಳಿದ್ದೀವಿ. ಅದು ಈಗ ಜೀವನ ಶೈಲಿ ಅದನ್ನು ಅಳವಡಿಸ್ಕೊಂಡವರಿಗೆ ಕೋವಿಡ್-19 ಬರೋ ಸಾಧ್ಯತೆಯೇ ಕಡಿಮೆ. ಇನ್ನು ಕೋವಿಡ್-19 ಬರದೇ ಇರೋಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಯಾವುದಾದ್ರು ಒಂದು ಕಾರಣಕ್ಕೆ ಬರಬಹುದು. ಇವಾಗಿನ ಪರಿಸ್ಥಿತಿ ಹಾಗಿದೆ. ಬಂದಲ್ಲೂ ಕೂಡ ನಾವು ಕಳೆದ 2 ವರ್ಷದಿಂದ ಪೇಷಂಟ್ಸ್ನ ನೋಡ್ತಾ ಇದ್ದೀವಲ್ಲ, ನಮ್ಮ ರೋಗಿಗಳನ್ನು, ಕೋವಿಡ್ ಬಂದಿರುವಂಥ ರೋಗಿಗಳನ್ನು ನಾವು ಒಂದು ಸಂಶೋಧನೆಯನ್ನು ಮಾಡಿ ಅದನ್ನು ಪಬ್ಲಿಕೇಶನ್ಗೂ ಕಳಿಸಿದ್ದೀವಿ. ಎಂಥ ಜನಗಳಿಗೆ ಕೋವಿಡ್-19 ಹೆಚ್ಚು ತೊಂದರೆ ಕೊಡ್ತಾ ಇದೆ, ಎಂಥ ಜನಗಳು, ಯಾವ ರೀತಿಯ ಪೇಷಂಟ್ಸು ಅಥವಾ ರೋಗಿಗಳು, ಕೋವಿಡ್-19 ರೋಗಿಗಳು ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ನಮಗೆ ಕಂಡು ಬಂದಿರೋದೇನು, ಯಾರು ಹೆಚ್ಚು ದಪ್ಪ ಇದ್ದಾರೆ ಅಂದರೆ ಸ್ಥೂಲಕಾಯರಿದ್ದಾರೆ, ಒಬೆಸಿಟಿ ಇದೆ, ಯಾರಿಗೆ ಹೆಚ್ಚು ಮಾನಸಿಕ ಒತ್ತಡ ಇದೆ, ಯಾರಿಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಪ್ರಾಬ್ಲಮ್ಸು, ಈ ಥರ ಬೇರೆ ಬೇರೆ ಕಾಯಿಲೆಗಳಿದೆ, ಅವರಲ್ಲಿ ಕೋವಿಡ್-19 ಹೆಚ್ಚು ತೊಂದರೆ ಕೊಡ್ತಾ ಇದೆ. ಈವನ್ ಮರಣ ಕೂಡ ಸಂಭವಿಸ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಯಾರು ಜೀವನ ಶೈಲಿನ ಚೆನ್ನಾಗಿ ಇಟ್ಕೊಂಡಿರ್ತಾರೆ, ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯನ ಕಾಪಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಕೋವಿಡ್-19 ಹೆಚ್ಚು ತೊಂದರೆ ಕೊಡದಲ್ಲೇ ಬಂದು ಹೋಗ್ಬಿಡುತ್ತೆ. ನಾರ್ಮಲಾಗಿ ಸ್ವಲ್ಪ ಬಂದು ಹಾಗೆ ಹೋಗುತ್ತೆ. ಹೌದು. ಬಾಕಿ ಅದರಿಂದ ಯಾವುದೇ ಮೇಜರ್ ಆಗಿರುವಂಥ ತೊಂದರೆ ಆಗಲ್ಲ. ಆಸ್ಪತ್ರೆ ಸೇರ್ಕೊಳ್ಳೋ ಸಾಧ್ಯತೆ ಕಡಿಮೆ, ಆಕ್ಸಿಜನ್ ತೊಗೊಳ್ಳೋದು, ವೆಂಟಿಲೇಷನ್ ಮೇಲೆ ಹೋಗೋದು, ICUಗೆ ಹೋಗೋದು, ಮರಣ ಒಪ್ಪೋ ಸಾಧ್ಯತೆಗಳು ತುಂಬ ಕಡಿಮೆ ಜೀವನ ಶೈಲಿ ಚೆನ್ನಾಗಿರೋರಲ್ಲಿ. ನೀವು ಹೇಳಿದ್ರಿ ಜೀವನ ಶೈಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಜೀವನ ಶೈಲಿ ಅನ್ನೋದು ಶಬ್ದ ಒಂದೇ ಆದ್ರೂ ಸಹ ಅದರಲ್ಲಿ ಬಹಳಷ್ಟು ವಿಧಾನಗಳಿದೆ. ಅದರಲ್ಲಿ ನನಗೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಹಾರ ಶೈಲಿ ಏನಿರುತ್ತೆ ಅದು ಕೂಡ ಒಂದು ಜೀವನ ಶೈಲಿನೇ. ಈ ಆಹಾರವನ್ನು ತಗೊಳ್ಳುವಂಥ ಕ್ರಮ ಏನಿದೆ ಇದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನನಗೆ ಕೇಳಿದರೆ ಆಹಾರದ ಪಾತ್ರ ಬೇರೆ ಎಲ್ಲದಕ್ಕಿಂತ 1 ಪಟ್ಟು ಹೆಚ್ಚು ಆರೋಗ್ಯದ ಮೇಲೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರದ ಕ್ರಮ ಎಷ್ಟು ಬದಲಾವಣೆ ಆಗಿ ಹೋಗ್ಬಿಟ್ಟಿದೆ ಅಂದರೆ, ನಾವು ಏನು ದೇಹಕ್ಕೆ ಕೊಡಬೇಕು ಪುಷ್ಟಿ ಆಹಾರದ ಮುಖಾಂತರ, ಅದನ್ನು ಬಿಟ್ಟು ಬೇರೆ ಎಲ್ಲ ತಿಂತಾ ಇದ್ದೇವೆ. ಆಹಾರ ಅಂದ ತಕ್ಷಣ ನಾವು ಏನು ತಿಂತೀವಿ ಅಷ್ಟೇ ಅಲ್ಲ, ನಾವು ಹೇಗೆ ತಿಂತೀವಿ, ಯಾವ ಸಮಯದಲ್ಲಿ ತಿಂತೀವಿ, ಎಷ್ಟು ತಿಂತೀವಿ, ಯಾರ ಜೊತೆ ಕೂತ್ಕೊಂಡು ತಿಂತೀವಿ, ಇವೆಲ್ಲದೂ ಸೇರ್ಕೊಳ್ಳುತ್ತೆ ಅದರಲ್ಲಿ. ಫಸ್ಟ್ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನು ತಿಂತೀವಿ, ಏನು ಆಹಾರನ ಸೇವಿಸ್ತೀವಿ ಹೆಚ್ಚಾಗಿ ಅನ್ನೋದು ಭಾಳ ಮುಖ್ಯ. ತಾವು ಕೇಳಿರ್ಬೋದು, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಭಾಳ ವರ್ಷಗಳಿಂದ ಹೇಳಬಂದಿದೆ. ಅದರಲ್ಲಿ ಹೇಳಿದ್ದಾರೆ, ರಾಗಿಯನ್ನು ತಿಂಬುವನು ನಿರೋಗಿ ಎಂದೆನಿಸುವನು, ಜೋಳವನ್ನು ತಿಂಬುವನು ತೋಳದಂತಿರುವನು, ಅಕ್ಕಿಯನ್ನು ತಿಂಬುವನು ಹಕ್ಕಿಯಂತ ಆಗುವನು ಸರ್ವಜ್ಞ ಅಂತ ಸರ್ವಜ್ಞ 1000 ವರ್ಷದಿಂದನೇ ಹೇಳ್ಬಿಟ್ಟಿದ್ದಾನೆ.
ಆದರೆ ನಾವೇನು ಮಾಡಿಬಿಟ್ಟಿದ್ದೀವಿ ಇವಾಗ ಪೂರ್ತಿ ಬಿಳಿ ಅಕ್ಕಿ, ಪಾಲಿಶ್ಡ್ ಅಕ್ಕಿ ತಿಂತಾ ಇದ್ದೀವಿ, ಮತ್ತು ಎಲ್ಲ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದೀವಿ, ಮೈದಾ ತಿಂತಾ ಇದ್ದೀವಿ, ಬೇಕರಿ ಪದಾರ್ಥಗಳನ್ನು ತಿಂತಾ ಇದ್ದೀವಿ, ಮಾಂಸ ಮೊಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ಮದ್ಯಪಾನ ಕೂಡ ಸೇವಿಸ್ತಾ ಇದ್ದೀವಿ. ಇದರಿಂದ ಎಲ್ಲ ನಮ್ಮ ಆರೋಗ್ಯ ಮಟ್ಟಿಗೆ ಎಷ್ಟು ಪರಿಣಾಮವಾಗಿ ಬೀರಿದೆ ಅಂದರೆ, ಯಾರು ಇಟಾಲಿಯಲ್ಲಿ ತಿನ್ನಬೇಕಾದ ಆಹಾರನ ನಾವು ತಿಂತೀವಿ, ಚೈನಾದವರು ತಿನ್ನಬೇಕಾಗಿರೋ ಆಹಾರನ ನಾವು ತಿಂತೀವಿ, ನಾವು ತಿನ್ನಬೇಕಾಗಿರೋ ಆಹಾರನೇ ನಾವು ಬಿಟ್ಬಿಟ್ಟಿದ್ದೀವಿ. ನಮ್ಮ ಪೂರ್ವಜರು ಏನು ತಿನ್ಕೊಂಡು ಬಂದಿದ್ರು ಅದನ್ನೆಲ್ಲ ಮರೆತು ಬಿಟ್ಟು ಗಾಳಿಗೆ ತೂರಿ ಬೇರೆ ಬೇರೆ ಆಹಾರನ ತಿಂತಾ ನಾವು ನಮ್ಮ ಆರೋಗ್ಯನ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಮೊದಲನೇದು ಆಹಾರಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ತಿಂತೀವಿ ಅಂತ. ನಾವೇನು ತಿನ್ನಬೇಕು, ಇದು ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಹಾಗಿದ್ರೆ ನಾವು ಏನು ತಿನ್ನಬೇಕು? ಅಕ್ಕಿ ತಿನ್ನಬೇಡಿ ಅಂತಂದ್ರಿ, ಮೈದಾ ತಿನ್ನಬೇಡಿ ಅಂತಂದ್ರಿ, ಎಣ್ಣೆ ತಿನ್ನಬೇಡಿ ಅಂತಂದ್ರಿ, ಮಾಂಸ ತಿನ್ನಬೇಡಿ ಅಂದರೆ ಹಾಗಾದರೆ ಏನು ತಿನ್ನಬೇಕು? ಇದು ಎಲ್ಲರಿಗೂ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ ಭಾಳ ಸುಲಭವಾಗಿದೆ. ಇದರಲ್ಲಿ ಹೆಚ್ಚು ವಿಜ್ಞಾನ ಏನಿಲ್ಲ, ಇದರಲ್ಲಿ ಭಾಳ ರಾಕೆಟ್ ಸೈನ್ಸ್ ಅಲ್ಲ, ಇದು ತುಂಬ ಸುಲಭವಾಗಿ ಸರಳವಾಗಿದೆ ಇದರದ್ದು. ನಾವು ಒಂದು ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕು. ಏನದು? ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಏನು ತಿಂತಾಯಿದ್ರು? ಹಣ್ಣುಗಳನ್ನು ತಿಂತಿದ್ರು, ಗೆಡ್ಡೆ ಗೆಣಸುಗಳನ್ನು ತಿಂತಾಯಿದ್ರು. ಆಮೇಲೆ ಏನಾಯಿತು, ನಾವು ಈ ಅಗ್ರಿಕಲ್ಚರ್ ಬೇಸಾಯನ ಶುರು ಮಾಡಿ ಬೇರೆ ಬೇರೆ ಬೆಳೆಗಳನ್ನು, ದ್ವಿದಳ ಧಾನ್ಯ, ಏಕದಳ ಧಾನ್ಯ ಎಲ್ಲ ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಭತ್ತ, ರಾಗಿ, ಜೋಳ ಮತ್ತೊಂದು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಸೊ ಈಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ತರಕಾರಿಗಳನ್ನು ಸೇವಿಸೋದು, ಮತ್ತು ಧಾನ್ಯಗಳಲ್ಲಿ ಇವಾಗ ಸಿರಿಧಾನ್ಯಗಳ ಬಗ್ಗೆ ಕೇಳಿರ್ಬೋದು ನೀವು. ನಾವು ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದ್ದೀವಿ. ಈ ನಡುವೆ ಬಹಳಷ್ಟು ಅದು ಪಾಪ್ಯುಲರ್ ಆಗ್ತಾ ಇದೆ ಸಿರಿಧಾನ್ಯ. ನೋಡಿ, ದುರಂತ ಅಂದರೆ ಸಿರಿಧಾನ್ಯಗಳು ಬೆಳೆಯೋದು ಸುಲಭ, ಆರೋಗ್ಯಕ್ಕೆ ಒಳ್ಳೆಯದು, ಅದರದ್ದು ಬೆಲೆ ಕಡಿಮೆ, ಅದನ್ನು ಅಡುಗೆ ಮಾಡೋದು ಸುಲಭ. ಆದರೆ ನಮ್ಗೆ ಅದೇನೋ ಸಿರಿಧಾನ್ಯಗಳು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾವು ಅಕ್ಕಿ, ಅದರಲ್ಲೂ ಬ್ರೌನ್ ರೈಸ್ ಅಲ್ಲ, ಪಾಲಿಶ್ಡ್ ಬಿಳಿ ಅಕ್ಕಿನ ತಿನ್ನೋಕ್ಕೆ ಶುರು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹೌದು, ನೋಡಕ್ಕೆ ಹಾಗಂತ ಅಕ್ಕಿ ತಿನ್ನಬಾರ್ದಂತಲ್ಲ, ಅಕ್ಕಿ ತಿನ್ನಬಹುದು, ಅಕ್ಕಿ ತಿಂದರೆ ಏನು ತಪ್ಪಿಲ್ಲ. ಆದರೆ ಬರೀ ಅಕ್ಕಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಅದರಲ್ಲಿ ಏನಾಗುತ್ತೆ ಅಂದರೆ, ಅದರ ಹೊರಗಡೆ ಪದರ ಏನಿರುತ್ತೆ ಅದು ತೆಗೆದುಬಿಟ್ಟು ಅದರಲ್ಲಿ ಅದನ್ನ ಮತ್ತೆ ನಾವು ತೊಳಿತೀವಿ ಬೇರೆ ಅಡುಗೆ ಮಾಡ್ಬೇಕಾದ್ರೆ ಭಾಳಷ್ಟು ಜನ. ಅದರಲ್ಲಿ ಏನು ವಿಟಮಿನ್ಸ್ಗಳು, ಸತ್ವಗಳು ಇರುತ್ತೆ ಅದೆಲ್ಲ ಹೋಗಿ ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಶರ್ಕರ ಪಿಷ್ಟ ಸಿಗುತ್ತೆ. ಅದರಿಂದ ದೇಹಕ್ಕೆ ಏನೂ ಪ್ರಯೋಜನ ಆಗೋದಿಲ್ಲ. ಫೈಬರ್ ಸಿಗೋದಿಲ್ಲ, ಅಂದರೆ ನಾರಿನಂಶ ಸಿಗೋದಿಲ್ಲ, ವಿಟಮಿನ್ಸು, ಜೀವಸತ್ವಗಳು ಸಿಗೋದಿಲ್ಲ. ಅವೇ ಸಿಗದೇ ಇದ್ಮೇಲೆ ನಮ್ಮ ದೇಹಕ್ಕೆ ಬರೀ ನಾವು ಕಾರ್ಬೋಹೈಡ್ರೇಟ್ಸ್ನ ಅಂದರೆ ಎನರ್ಜಿನ ಕೊಟ್ಟರೆ ನಮ್ಮ ದೇಹ ಹೆಂಗೆ ಬಲಿಷ್ಠವಾಗಿರೋಕ್ಕೆ ಸಾಧ್ಯ, ಹೆಂಗೆ ಸ್ವಾಸ್ಥ್ಯವಾಗಿರೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಕ್ಕಿ ತಿನ್ನೋದಾದರೆ ಆದಷ್ಟು ನಾವೇನು ಮಾಡಬೇಕು, ಬ್ರೌನ್ ರೈಸ್ನ ತಿನ್ನಬೇಕು. ಗೋಧಿನೂ ತಿನ್ನಬಹುದು, ರಾಗಿನೂ ತಿನ್ನಬಹುದು, ಬರೀ ಸಿರಿಧಾನ್ಯಗಳೇ ತಿನ್ನಬೇಕಂತಿಲ್ಲ, ಆದರೆ ಬೇರೆ ಬೇರೆ ರೀತಿಯ ಧಾನ್ಯಗಳನ್ನು ತಿನ್ನಬೇಕು. ಒಂದೇ ಧಾನ್ಯಗಳ ಮೇಲೆ ನಾವು ಡಿಪೆಂಡ್ ಆಗಬಾರ್ದು. ಇದು ಮೊದಲನೇ ತತ್ವ, ಇದನ್ನು ಮೊದಲನೇ ತಿಳ್ಕೊಬೇಕು. ಮತ್ತು ಆದಷ್ಟು ನಾವು ಹೆಚ್ಚು ಅಡುಗೆ ಮಾಡಿ ದಿನಗಳ ಗಟ್ಟಲೆ ಇಟ್ಟು ತಿನ್ನುವಂಥ ಅಭ್ಯಾಸ ಮಾಡಬಾರ್ದು. ಇವಾಗ ಕಾಮನ್ ಆಗಿದೆ ಅಡುಗೆ ಜಾಸ್ತಿ ಮಾಡೋದು, ಫ್ರಿಜ್ ಒಳಗೆ ಇಡೋದು, ಮತ್ತೆ ಹೌದು, ಯಾರು ಮತ್ತೆ ಮತ್ತೆ ಬೇಯಿಸೋದಂತ ಒಂದು ಸರಿ ಬೇಯಿಸಿ ಇಟ್ಬಿಡ್ತೀವಿ. ಹೌದು, ಮೊದಲನೇದು ಏನು ತಿಂತೀವಿ ಅನ್ನೋದು ಇಂಪಾರ್ಟೆಂಟು. ಎರಡನೇದು ಅದನ್ನು ಹೇಗೆ ತಿಂತೀವಿ ಅಂತ. ನಾವು ಅದ್ರ ಜೊತೆಗೆ ಏನು ತಿಂತೀವಿ, ಈಗ ಭಾಳಷ್ಟು ಜನ ತಾವು ಹೇಳ್ದಂಗೆ ಈ ರೆಫ್ರಿಜಿರೇಟ್ರಲ್ಲಿ ಇಟ್ಬಿಟ್ಟು ದಿನಗಳ ಗಟ್ಟಲೆ ಅದನ್ನೇ ತೊಗೊಂಡು ಬಿಸಿ ಮಾಡಿ ತಿಂತಿರ್ತಾರೆ. ಆಹಾರದಲ್ಲಿ ಒಂದು ಶಕ್ತಿ ಇರುತ್ತೆ, ಒಂದು ಸತ್ವ, ಎನರ್ಜಿ ಅಂತ ಇರುತ್ತೆ. ಅದೇನಾಗುತ್ತೆ, ಆ ಎನರ್ಜಿ ನಾವು ಮಾಡಿ ಇಟ್ಟ ಮೇಲೆ ಭಾಳ ದಿವಸ ಅದು ತಿನ್ನೋಕ್ಕೆ ಆಗ್ಬೋದು ರೆಫ್ರಿಜಿರೇಟರ್ ಇಟ್ಟೋದ್ರಿಂದ, ಆದರೆ ಅದರಲ್ಲಿ ಸತ್ವ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಆದಷ್ಟು, ಹಾಗಂತ ಇದು ಎಲ್ರಿಗೂ ಎಲ್ಲ ಸಮಯದಲ್ಲೂ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಷಯ ಇವಾಗಿನ ಜೀವನ ಶೈಲಿಯಲ್ಲಿ. ಆದರೆ ಆದಷ್ಟು ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ನಾವು ಬಿಸಿಯಾಗಿ, ಹೊಸದಾಗಿ, ಫ್ರೆಶ್ ಆಗಿ ಆಹಾರನ ತಯಾರು ಮಾಡಿಕೊಂಡು ಊಟ ಮಾಡೋದ್ರಿಂದ ನಮಗೆ ಭಾಳ ಮನಸ್ಸಿಗೂ ಹಿತವಾಗಿರುತ್ತೆ, ದೇಹಕ್ಕೂ ಹಿತವಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಎರಡನೇದು. ಮೂರನೇದು, ಎಷ್ಟು ತಿಂತೀವಿ ಅದು ಸಹ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ನಮ್ಮ ದೇಹದ ಚಟುವಟಿಕೆಗಳಿಗೆ, ನಮ್ಮ ವಯಸ್ಸಿಗೆ, ನಮ್ಮ ಲಿಂಗಕ್ಕೆ, ನಮಗೇನಾದ್ರು ಕಾಯಿಲೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟು ಇದಿಷ್ಟನ್ನು ಸೇರಿ, ಅಂದರೆ ಇದಿಷ್ಟನ್ನು ಗಮನದಲ್ಲಿಟ್ಕೊಂಡು ನಾವು ಎಷ್ಟು ತಿನ್ನಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕು. ಅಂದರೆ ನಾವೇನು ಹೇಳ್ತೀವಿ, ಒಬ್ಬ ವಯಸ್ಕ, ಮಧ್ಯ ವಯಸ್ಸಿನ ಒಬ್ಬ ವ್ಯಕ್ತಿ 1500ರಿಂದ 2000 ಕ್ಯಾಲೋರೀಸ್ ತಿನ್ನಬೇಕಂತ. ಹಂಗೆ ಹೇಳ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ 1500ರಿಂದ 2000 ಅಂತ. ಹಾಗಾಗಿ ನಾವೇನು ಮಾಡಬೇಕಂದ್ರೆ, ನಾವು ಅದನ್ನು ಸುಲಭವಾಗಿ ಆಯುರ್ವೇದದಲ್ಲಿ ಹೇಳಿಬಿಟ್ಟಿದ್ದಾರೆ. ಎಷ್ಟು ತಿನ್ನಬೇಕು,
ನಿನ್ನ ದೇಹದ ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಸರಳವಾಗಿ ಹೇಳಿದ್ದಾರೆ. ಕ್ಯಾಲೋರಿ ಎಲ್ಲ ಬೇಡ ಹಿತ ಮುಕ್, ನಿನಗೆ ಯಾವ್ದು ಇಷ್ಟವೋ ಅದನ್ನು ತಿನ್ನು. ಹಂಗಂತ ನಾನು ಹೇಳ್ದಂಗೆ ಬೇಕರಿ ಪದಾರ್ಥ ಅದು ಅಲ್ಲ. ಈ ನಾವೇನು ಪಟ್ಟಿ ಮಾಡಿದ್ದೀವಿ ದೇಹಕ್ಕೆ ಒಳ್ಳೆಯದು ಅಂತ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಧಾನ್ಯಗಳಿರಬಹುದು, ಇವೆಲ್ಲದರಲ್ಲಿ ನಿಮಗೆ ಏನು ಹಿತ ಇಷ್ಟ ಅದನ್ನು ತಿನ್ನು. ಮಿತ ಬುಕ್ ಅಂದರೆ ಸ್ವಲ್ಪ ತಿನ್ನು. ಋತು ಬುಕ್ ಅಂದರೆ ಆ ಕಾಲದಲ್ಲಿ ಯಾವುದು ಸಿಗುತ್ತೋ. ಈಗ ಹಣ್ಣು, ಕಲ್ಲಂಗಡಿ ಹಣ್ಣು ಯಾವಾಗ ಸಿಗುತ್ತೆ, ಹಲಸಿನ ಹಣ್ಣು ಯಾವಾಗ ಸಿಗುತ್ತೆ, ಮಾವಿನ ಹಣ್ಣು ಯಾವಾಗ ಸಿಗುತ್ತೆ, ಅದು ಯಾಕೆ ಆ ಸಮಯದಲ್ಲೇ ಬರುತ್ತೆ ಅಂದರೆ ಪ್ರಕೃತಿ ನಮಗೆ ಹೇಳ್ತಾ ಇದೆ, ಈ ಸಮಯದಲ್ಲಿ, ಈ ಋತುವಿನಲ್ಲಿ, ಈ ಕಾಲದಲ್ಲಿ ನಿನಗೆ ಈ ಆಹಾರ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಅದು ಯಾವ ವಿಜ್ಞಾನಿನೂ ಹೇಳೋದು ಬೇಡ, ಯಾವ ಡಾಕ್ಟ್ರು ಹೇಳೋದು ಬೇಡ, ಪ್ರಕೃತಿನೇ ನಮಗೆ ದಾರಿ ತೋರಿಸ್ತಾ ಇದೆ. ಸೊ ಪ್ರಕೃತಿಯ ನಿಯಮಗಳನ್ನು ನಾವು ಪಾಲನೆ ಮಾಡಿಬಿಟ್ರೆ ಸಾಕು, ಬೇರೆ ಏನು ಹೆಚ್ಚು ಮಾಡೋದೇ ಬೇಡ. ಅಂದರೆ ಆ ಕಾಲಕ್ಕೆ ಸಿಗುವಂಥ ತರಕಾರಿಗಳು, ಹಣ್ಣುಗಳನ್ನು ತಿನ್ಕೊಂಡು ಸಾಕಷ್ಟು ಸಿರಿಧಾನ್ಯಗಳನ್ನು ಬಳಸೋಕ್ಕೆ ಶುರು ಮಾಡಬೇಕು. ಯಾಕಂದರೆ ಅದರಲ್ಲಿ ನಾರಿನಂಶ ಚೆನ್ನಾಗಿದೆ. ಮತ್ತು ಅದು ಇನ್ನೊಂದು ಮುಖ್ಯ ಸಿರಿಧಾನ್ಯದ ಏನು ಅಡ್ವಾಂಟೇಜ್ ಅಂತ ಅಂದರೆ, ಅದು ತಿಂದಾಗ ದೇಹದಲ್ಲಿ ತಕ್ಷಣ ಶುಗರ್ ಜಾಸ್ತಿ ಆಗಲ್ಲ, ಅಂದರೆ ಗ್ಲೂಕೋಸ್ ರಿಲೀಸ್ ಆಗೋದಿಲ್ಲ. ಅಕ್ಕಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಾವು ಅದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಆಹಾರ ತಿಂದಾಗ ಏನಾಗುತ್ತೆ ಹೇಳಿ, ನಮ್ಮ ರಕ್ತದ ಆಹಾರ ಜೀರ್ಣವಾಗಿಬಿಟ್ಟು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗಿ ಗ್ಲೂಕೋಸ್ ಮತ್ತು ಸುಕ್ರೋಸ್ ಆಗಿ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಬರುತ್ತೆ. ಸಹಜವಾಗಿ ಆಗಬೇಕದು, ಅದಾದ್ರೇ ಮನುಷ್ಯ ಬದುಕೋದು. ಜಾಸ್ತಿ ಅಂದರೆ ಅಬ್ನಾರ್ಮಲ್ ಅಲ್ಲ, ನಾರ್ಮಲಲ್ಲೇ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಈ ಬ್ರೆಡ್ಡು, ಬಿಳಿ ಅಕ್ಕಿ ಇಂಥವು ತಿಂತೀವಿ, ಆವಾಗ ತಕ್ಷಣ ಅರ್ಧ ಗಂಟೆ 1 ಗಂಟೆಯಲ್ಲೇ ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಅದು ಒಳ್ಳೆಯದಲ್ಲ ದೇಹಕ್ಕೆ. ನಾವು ಯಾವಾಗ ರಾಗಿ ಮತ್ತು ಬೇರೆ ಥರ ಸಿರಿಧಾನ್ಯಗಳು ತಿಂತೀವಿ, ನಿಧಾನವಾಗಿ ಅದು ರಕ್ತದಲ್ಲಿ ಶುಗರ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬಹುದು. ಸೊ ಅದೊಂದು ನೆನ್ಪಿಟ್ಕೋಬೇಕು ಎಲ್ಲರೂ. ಆಮೇಲೆ ನಾವು ಮಾತಾಡ್ತಾ ಇದ್ವಿ ಎಷ್ಟು ತಿನ್ನಬೇಕು ಅಂತ. ಸೊ ಆ ವ್ಯಕ್ತಿಗೆ ನನಗೆ ಸಮಾಧಾನ ಆಯಿತು ಅಂದ ತಕ್ಷಣ ನಿಲ್ಲಿಸ್ಬಿಡಬೇಕು. ದೊಡ್ಡವ್ರು ಹೇಳ್ತಾರೆ, ಒಂದು ತುತ್ತು ಇನ್ನೂ ಬೇಕು ಅಂದಂಗೆ ನಿಲ್ಲಿಸ್ಬಿಡು ಅಂತ, ಅಷ್ಟೇ ಸಾಕು. ನಮ್ಮ ದೇಹನೇ ಹೇಳುತ್ತೆ, ಡಾಕ್ಟ್ರ್ ಕೇಳೋದೇ ಬೇಡ. ನಮ್ಮ ದೇಹ ಹೇಳುತ್ತೆ, ನೋಡಪ್ಪ ನಿನಗೆ ಇಷ್ಟು ತಿಂದರೆ ನೀನು ಆ್ಯಕ್ಟಿವ್ ಆಗಿರ್ತೀಯ, ಆರಾಮಾಗಿರ್ತೀಯ, ರೆಸ್ಟ್ಲೆಸ್ ಆಗಿರೋದಿಲ್ಲ ಅಂತ ನಮ್ಮ ದೇಹನ ಕೇಳ್ತಾ ಇರ್ಬೇಕು ನಾವು. ನಾನು ಮಾಡ್ತಿರೋ ನಿದ್ದೆ ಸಾಕಾಗ್ತಿದ್ದೀನಪ್ಪ ನಿನಗೆ, ಟಾಕ್ ಟು ಯುವರ್ ಸೆಲ್ಫ್ ಅಂತೀನಿ ನಾನು ಅದನ್ನು. ಡೋಂಟ್ ಟಾಕ್ ಟು ಯುವರ್ ಡಾಕ್ಟರ್ ಆಲ್ವೇಸ್. ವೆನ್ ಯು ಆರ್ ಕನ್ಫ್ಯೂಸ್ಡ್ ಯು ಟಾಕ್ ಟು ಯುವರ್ ಡಾಕ್ಟರ್. ಬಟ್ ನಿನ್ನ ಜೊತೆ ನೀನೇ ಮಾತಾಡೋ, ನಿಮ್ಮ ಶರೀರದ ಜೊತೆ ನೀವೇ ಮಾತಾಡಿ, ನಿಮ್ಮ ಶರೀರದ ಜೊತೆ, ನಿಮ್ಮ ಮನಸ್ಸಿನ ಜೊತೆ ನೀನೇ ಮಾತಾಡು ಅಂತ ನಾನು ಹೇಳ್ತೀನಿ ಸರ್. ಅಂದರೆ ನಾವು, ನಮ್ಮ ದೇಹ ಹೇಳುತ್ತೆ, ನಿನಗೆ ಇಷ್ಟ ಆಹಾರ ತಿಂದರೆ ನೀನು ಆ್ಯಕ್ಟಿವ್ ಆಗಿರ್ತೀಯ, ಆರಾಮಾಗಿರ್ತೀಯ ಅಂತ. ಆ ಒಂದು ದೇಹದಿಂದ ಫೀಡ್ಬ್ಯಾಕ್ ತೊಗೊಂಡು ಅಷ್ಟನ್ನು ತಿನ್ಬೇಕು ನಾವು. ಮತ್ತು ನೆಕ್ಸ್ಟ್ ಪ್ರಶ್ನೆ, ಯಾವಾಗ ತಿಂತೀವಿ ಅನ್ನೋದು. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಹೇಳಿ, ರಾತ್ರಿ 2 ಗಂಟೆಗೆ ಊಟ ಮಾಡ್ತಾರೆ, ಬೆಳಗಿನ ಜಾವ 5 ಗಂಟೆಗೆ ಊಟ ಮಾಡಿ ಬಸ್ಸು ಟ್ರೈನು. ಬೆಳಗ್ಗೆ ಕೆಲವರು ಹೇಳೋದೇ 11 ಗಂಟೆಗೆ, ಇನ್ನು ಬೆಳಗ್ಗೆ ಟಿಫನ್ ಮಾಡೋದು 12 ಗಂಟೆಗೆ, ಮಧ್ಯಾಹ್ನ ಊಟ 4 ಗಂಟೆ 5 ಗಂಟೆ, ರಾತ್ರಿ ಊಟ 12 ಗಂಟೆ. ಅದರಲ್ಲಿ ಈ ನಡುವೆ ಎಲ್ಲ ನೈಟ್ ಪಾರ್ಟಿಗಳು ಅದು ಅಂತೂ ತುಂಬ ಹೆಚ್ಚುತ್ತಾನೇ ಇದೆ. ಆ ನೈಟ್ ಪಾರ್ಟಿಗಳಲ್ಲಿ ಪೂರ್ತಿ ರಾತ್ರಿ ಎಲ್ಲ ಎದ್ದಿರ್ತಾರೆ, ಬೇಡದೇ ಇರೋದೆಲ್ಲ, ಶರೀರಕ್ಕೆ ಬೇಡದೇ ಇರೋದೆಲ್ಲ ತಿಂತಿರ್ತಾರೆ, ದಿನ ಪೂರ್ತಿ ನಿದ್ದೆ ಮಾಡ್ತಿರ್ತಾರೆ. ಆ ಲೈಫ್ ಸ್ಟೈಲೇ ಕೆಟ್ಟೋಗಿದೆ. ಭಾಳ ಸರಿಯಾಗಿ ಹೇಳಿದ್ರಿ. ನೋಡಿ, ನಾವು ಯಾವ ಸಮಯದಲ್ಲಿ ಆಹಾರನ ತೊಗೋಬೇಕು ಅನ್ನೋದನ್ನೇ ಮರ್ತು ಹೋಗಿಬಿಟ್ಟಿದ್ದೀವಿ. ಹೊಸ ಪದಗಳನ್ನು ಕಂಡುಹಿಡ್ಕೊಂಡಿದ್ದೀವಿ. ಬ್ರಂಚ್ ಅಂತ ನೀವು ಹೇಳ್ದಂಗೆ 11 ಗಂಟೆಗೆ ಹೇಳೋದು, 12 ಗಂಟೆಗೆ ಒಂದು ಸಲ ತಿಂಡಿನ ಊಟನ ಸೇರಿಸಿ ಮಾಡಿ ಅದಕ್ಕೆ ಬ್ರಂಚ್ ಅಂತ ಒಂದು ಹೆಸರು ಕೊಟ್ಬಿಡೋದು. ಅದು ಯಾರು ಮನೆಗೆ ಬಂದರೆ, ಏನು ಮಾಡಿದೆ ಇವತ್ತು, ನಾನು ಬ್ರಂಚ್ ಮಾಡಿದೆ ಅಂತ ಹೇಳೋದು. ಮತ್ತು ತಾವು ಹೇಳ್ದಂಗೆ ರಾತ್ರಿ ಎಲ್ಲ ಅದು ಇದು ಪಾನೀಯ ಸೇವಿಸ್ತಾ ಇರೋದು, ಅದು ಇದು ತಿಂತಾ ಇರೋದು. ಮತ್ತು ಈಗ ಒಂದು ಹೊಸದು ಏನೇನು ಕಲ್ತ್ಕೊಂಡಿದ್ದೀವಿ, ಒಂದು ಸ್ಟಾರ್ಟರ್ಸ್ ಶುರು ಮಾಡೋದಕ್ಕೆ 10 ಐಟಮ್ಸ್ ಒಂದೊಂದಾಗಿ ತಿಂತೀವಿ, ಕೊನೆಗೆ ಬೇಕಾಗಿರೋದೇ ತಿನ್ನಲ್ಲ. ಯಾಕಂದ್ರೆ ಅಷ್ಟು ಹೊಟ್ಟೆನೇ ತುಂಬೋಗ್ಬಿಟ್ಟಿರುತ್ತೆ. ಸೊ ನಾವು ಎಲ್ಲ ಆಹಾರ ಕ್ರಮಗಳನ್ನು ಎಷ್ಟು ಪೊಲ್ಯೂಟ್ ಮಾಡ್ಕೊಂಬಿಟ್ಟಿದ್ದೀವಿ, ಹಾಳು ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ, ನಮಗೆ ಮೂಲಭೂತವಾದಂಥ ಶಾರೀರಿಕ ಅವಶ್ಯಕತೆಗಳೇನು ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ನಾವು ಯಾವಾಗಲೂ ಮಲ್ಕೊಳ್ಳೋಕ್ಕೆ ಒಂದು 3 ಗಂಟೆ, ಕೊನೆಯ ಪಕ್ಷ 2 ಗಂಟೆ ಮುಂಚೆ ದಿನದ ಕೊನೆಯ ಊಟವನ್ನು ಮಾಡಬೇಕು. ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ, ಸೂರ್ಯಾಸ್ತವಾದ ಏನೂ ತಿನ್ನಲೇಬಾರ್ದು. ಆದರೆ ಅದು ಸಾಧ್ಯ ಇಲ್ಲ. ನಾವು ಎಲ್ಲದನ್ನು ಒಂದು ಕಟ್ಟುನಿಟ್ಟಾಗೇ ಮಾಡೋಕ್ಕಾಗದೇ ಇರ್ಬೋದು. ಆದರೆ ಊಟ ಮಾಡಿದ ತಕ್ಷಣ ಮಡಗಿಬಿಡೋದು, ಟಿ ವಿ ನೋಡ್ಕೊಂಡು ಊಟ ಮಾಡೋದು ತುಂಬ ಜಾಸ್ತಿ ಆಗ್ತದೆ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಸರ್, ಮಕ್ಕಳಿಗೆ ನಾನು ಕೇಳಿದ್ದೀನಿ, ನನ್ನ ರಿಲೇಟಿವ್ಸ್ ಮನೆಗೆ ಹೋದಾಗಲೇ ಕೇಳಿದ್ದೀನಿ, ಊಟ ಮಾಡಿರ್ತಾರೆ,
ಟಿ ವಿ ಮುಂದೆ ಕೂತ್ಕೊಂಡು ಕ್ರಿಕೆಟ್ ನೋಡಿಕೊಂಡು ಅಥವಾ ಹೆಣ್ಮಕ್ಳು ಸೀರಿಯಲ್ ನೋಡಿಕೊಂಡು ತಿನ್ಕೊಂಡ್ಬಿಡ್ತಾರೆ. ಏನು ತಿಂದರೆ ನೀವು ಅಂದರೆ ಹೇಳೋಕ್ಕೆ ಕಷ್ಟಪಡ್ತಾರೆ. ಅವ್ರ ಅಮ್ಮಂಗೆ ಕೇಳ್ತಾರೆ, ಅಮ್ಮ ಏನು ಊಟ ಕೊಟ್ಟೆ ನನಗೆ ಅಂತ ಕೇಳ್ತಾರೆ. ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನಾನು ಏನು ತಿಂದೆ ಅನ್ನೋದು ಗೊತ್ತಿರಲ್ಲ, ಎಷ್ಟು ತಿಂದೆ ಅನ್ನೋದು ಗೊತ್ತಿರಲ್ಲ, ಅಂತೂ ಗೊತ್ತೇ ಆಗಲ್ಲ. ಅಲ್ಲಿ ನೋಡ್ತಾ ಇರ್ತಾರೆ, ಸುಮ್ಮನೆ ತಿಂತಾ ಇರ್ತಾರೆ. ತಿಂತ ಶರೀರಕ್ಕೆ ಎಷ್ಟು ಬೇಕು, ಎಷ್ಟು ಸಾಕಾಯಿತು ಅದ್ರ ಪರಿವೇನೇ ಇರಲ್ಲ. ಇದೇ ಜೀವನ ಶೈಲಿ. ನೀವು ಟಿ ವಿಯಿಂದ, ರೇಡಿಯೋಯಿಂದ, ಕಂಪ್ಯೂಟ್ರಿಂದ, ಇನ್ನು ಕೆಲವರು ಕೆಲಸ ಮಾಡಿಕೊಂಡು IT ಪ್ರೊಫೆಷನಲ್ಸು ಒಂದು ಕೈಯಲ್ಲಿ ಬೆರಳಚ್ಚು ಒತ್ತಾ ಇರ್ತಾರೆ ಕೀಬೋರ್ಡಲ್ಲಿ, ಇನ್ನೊಂದು ಕೈಯಲ್ಲಿ ಸ್ಪೂನಲ್ಲಿ ತಿಂತಾ ಇರ್ತಾರೆ ಅಥವಾ ಜ್ಯೂಸ್ ಕುಡಿತಾ ಇರ್ತಾರೆ. ಎರಡು ಕೆಲಸನೂ ಸವ್ಯಸಾಚಿಗಳು ಅಂತೀನಿ ನಾನು ಅವ್ರಿಗೆ. ನಮ್ಮ ಅರ್ಜುನ ಇದ್ದ ನೋಡಿ, ಎರಡು ಕೈಯಿಂದಲೂ ಬಿಲ್ಲು ಬಾಣ ಬಿಡ್ತಿದ್ದಲ್ಲ, ಹಾಗೆ ಒಂದೇ ಸಮಯದಲ್ಲಿ ಎರಡು ಕೆಲಸನೂ ಮಾಡ್ತಾರೆ ಅವರು, ಎರಡು ಕೈಯಲ್ಲೂ. ಅದು ದೊಡ್ಡ ತಪ್ಪು. ನಾವು ಕೆಲಸ ಮಾಡೋಣ, ಕೆಲಸ ಮಾಡಲೇಬೇಕು, ಆದರೆ ಊಟ ಎಲ್ಲದಕ್ಕಿಂತ ಮುಖ್ಯವಾದ ಕೆಲಸ ನಮಗೆ, ನಮ್ಮ ದೇಹಕ್ಕೆ. ಹಾಗೆ ನಮ್ಮ ದೇಹನ ಗೌರವಿಸ್ಬೇಕು ಮತ್ತು ಊಟನ ಗೌರವಿಸ್ಬೇಕು. ಆಹಾರಕ್ಕೊಂದು ಮರ್ಯಾದೆ ಕೊಡಬೇಕು. ನಾವು ಯಾವಾಗ ಆಹಾರನ ಚೆಲ್ಲೋದು, ಟಿ ವಿ ಮುಂದೆ ಕೂತ್ಕೊಂಡು ಆಹಾರ ತಿನ್ನೋದು, ಕೆಲಸ ಮಾಡ್ತಾ ಆಹಾರ ತಿನ್ನೋದು, ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಆಹಾರ, ಅದಂತೂ ಕಾಮನ್ ತಾವು ಕೇಳಿರ್ಬೋದು. ಹೋಟ್ಲುಗಳಲ್ಲಾಗಲಿ ಮನೇಲಾಗಲಿ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಊಟ ಮಾಡ್ತಾ ಇರ್ತೀವಿ. ಅಲ್ಲಿ ಏನು ಮಾತಾಡ್ತಿರ್ತೀವಿ, ನಾವು ಏನು ಊಟ ಮಾಡ್ತಾ ಇರ್ತೀವಿ ಎರಡೂ ಗೊತ್ತಾಗೋದಿಲ್ಲ. ಇವೆಲ್ಲದನ್ನು ಬಿಡಬೇಕು. ಒಂದಿಷ್ಟು ಸಮಯ ಊಟಕ್ಕೆ ಅಂತ ನಿಗದಿಪಡಿಸಿ ನಮ್ಮ ಪ್ರೀತಿ ಪಾತ್ರದಾದವರು ಯಾರಿದ್ದಾರೆ, ನಮ್ಮ ಕುಟುಂಬದವ್ರು ಯಾರಿದ್ದಾರೆ ಅಥವಾ ನಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು, ಸಾಧ್ಯವಾದರೆ ಕೆಳಗಡೆ ಕೂತ್ಕೊಂಡು ಅಥವಾ ನೀವು ಎಲ್ಲಾದರೂ ಕೂತ್ಕೊಂಡು ಊಟ ಮಾಡಬೇಕು. ನಮ್ಮ ಭೂಮಿ ತಾಯಿಯ ಮೇಲೆ ನಾವು ಕೂತ್ಕೊಂಡು ಊಟ ಮಾಡಿದಾಗ ಅದ್ರ ಸುಖನೇ ಬೇರೆ. ಆದರೆ ಎಲ್ರಿಗೂ ಆಗಲ್ಲ. ವಯಸ್ಸಾದವರು, ಜಾಯಿಂಟ್ಸ್ ಪ್ರಾಬ್ಲಮ್ ಇರೋರು ಅಥವಾ ಕೆಲವರಿಗೆ ಸಾಧ್ಯ ಇಲ್ಲ. ಆದರೆ ಎಲ್ಲೆಲ್ಲಿ ಸಾಧ್ಯನೋ, ಯಾರಿಗೆ ಸಾಧ್ಯನೋ ಅವ್ರು ಇದನ್ನೆಲ್ಲ ಮಾಡಿ ನೋಡಲಿ. ಅವರು ಇದರಲ್ಲಿ ಯಾವ ಕಂಪ್ನಿದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಅಲ್ವಾ ನಾವು. ಸೊ ಅವರೇ ಮಾಡಿ ನೋಡಲಿ, ಅವ್ರು ಮಾಡಿ ನೋಡಲಿ. ಅದರಿಂದ ಪ್ರಯೋಜನ ಆದರೆ ಕಂಟಿನ್ಯೂ ಮಾಡಲಿ, ಪ್ರಯೋಜನ ಆಗದೆ ಇದ್ದರೆ ಬಿಟ್ಬಿಡಲಿ. ತುಂಬ ಸುಲಭ ಸರ್ ಇದು. ಇತ್ತೀಚೆಗೆ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿದೆ. ನಾನು ನೋಡ್ತಿದ್ದೀನಿ, ಭಾಳಷ್ಟು ಕಡೆ ಎಲ್ಲರೂ ಓದಿರ್ತಾರೆ, ಎಲ್ಲರೂ ಗೊತ್ತಿರುತ್ತೆ. ಇದು ಗೊತ್ತಿದ್ರೂ ಸಹ ಅದನ್ನೇ ಮಾಡ್ತಿರ್ತಾರೆ. ನೀವು ಹೇಳ್ದಾಗೆ ಟಿ ವಿ ನೋಡ್ತಾ, ಇಲ್ಲ ಫೋನಲ್ಲಿ ಮಾತಾಡ್ತಾ, ಇಲ್ಲಾಂದರೆ ಸೀರಿಯಲ್ಗಳು ನೋಡ್ತಾ, ಇಲ್ಲ ನ್ಯೂಸ್ ಪೇಪರ್ ಓದ್ತಾ, ಇಲ್ಲ ಕೆಲಸ ಮಾಡ್ತಾ, ಬಾಕಿ ನಮ್ಮ ಶರೀರದ ಜೊತೆ ನಾವು ಮಾತಾಡದೆ ಬಹುಶಃ ಎಲ್ಲರೂ ನಿಲ್ಲಿಸೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನೀವು ಹೇಳಿದ್ರಿ 4 ಆಹಾರದ ಪದ್ಧತಿಯಲ್ಲಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು, ಈ 3 ನೀವು ವಿವರವಾಗಿ ತಿಳಿಸಿದ್ರಿ. ಆದರೆ ನನ್ನ ಮನಸ್ಸಲ್ಲಿ ಈ 3ಕ್ಕೂ ಸಹ ಅನೇಕ ಪ್ರಶ್ನೆಗಳು ನೀವು ಹೇಳ್ತಾ ಇದ್ದಾಗ ಉದ್ಭವ ಆಗ್ತಾಯಿತ್ತು. ಆದರೆ ಸಮಯದ ಅಭಾವದಿಂದ ನಾನು ಈ ಸಂಚಿಕೆನ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಆದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಮುಂದಿನ ಸಂಚಿಕೆಯಲ್ಲಿ ನಾನು ಇದರ ಒಂದೊಂದೇ ವಿಧಾನನ ನಾವು ಬೇರೆ ಬೇರೆಯಾಗಿ ನಿಮ್ಮ ಜೊತೆ ಇನ್ನೂ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ದರ್ಶಕರಿಗೆ ಜೀವನ ಶೈಲಿ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ರಿ. ಮತ್ತು ಇನ್ನು ಮುಂದೆನೂ ಸಹ ತಿಳಿಸ್ಬೇಕಾದಂಥ ಭಾಳಷ್ಟು ವಿಷಯಗಳಿದೆ. ನೀವು ಹೀಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿರಿ ಮತ್ತು ನಮ್ಮ ವೀಕ್ಷಕರಿಗೆ ಆರೋಗ್ಯ ಮತ್ತು ಜೀವನ ಶೈಲಿ ಬಗ್ಗೆ ತಿಳಿಸ್ಕೊಡ್ತಾಯಿರಿ. ನಿಮಗೆ ಭಾಳ ಭಾಳ ಧನ್ಯವಾದಗಳು. ಭಾಳ ಸಂತೋಷ, ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜೀವನ ಶೈಲಿ ಅಂದರೆ ಏನು, ಆರೋಗ್ಯ ಅಂದರೆ ಏನು, ಜೀವನ ಶೈಲಿ ಆರೋಗ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ. ನಾವು ಇಷ್ಟು ದಿನ ನಾನು ಮೊದಲೇ ಹೇಳಿದಾಗೆ ಜೀವನ ಶೈಲಿ ಈ ಶಬ್ದನೂ ಕೇಳಿರ್ತೀವಿ, ಆರೋಗ್ಯ ಈ ಶಬ್ದನೂ ಕೇಳಿರ್ತೀವಿ. ಅದು ಬರೀ ಶಬ್ದಗಳಾಗಿ ಮಾತ್ರ ನಮಗೆ ಉಳಿದಿದ್ದಾವೆ. ಆದರೆ ಅದರ ಒಳ ಅರ್ಥ ಏನು. ಈಗ ಡಾಕ್ಟ್ರು ಹೇಳಿದಾಗೆ ಊಟ ಮಾಡ್ತೀವಿ, ಊಟ ಮಾಡೋದು ಎಲ್ರಿಗೂ ಗೊತ್ತು, ಮಾಡ್ತೀವಿ. ಆದರೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾವಾಗ ಮಾಡಬೇಕು, ಈ ವಿಷಯಗಳ ಕಡೆ ನಾವು ಸಾಮಾನ್ಯವಾಗಿ ಗಮನನೇ ಹರಿಸೋದಿಲ್ಲ. ಸೊ ಈ ಕಾರ್ಯಕ್ರಮನ ವೀಕ್ಷಿಸ್ತಾಯಿರಿ. ಹಾಗೆ ನಿಮ್ಮ ಊಟದ ಬಗ್ಗೆ ನೀವು ಗಮನನೂ ಹರಿಸ್ತಾಯಿರಿ. ಜೊತೆಗೆ ಡಾಕ್ಟ್ರು ಹೇಳಿದಾಗೆ ನಿಮ್ಮ ಶರೀರದ ಜೊತೆ, ನಿಮ್ಮ ಮನಸ್ಸಿನ ಜೊತೆ ನೀವೇ ಮಾತಾಡಿ. ಯಾಕಂದರೆ ನಮ್ಮ ಶರೀರ ಪ್ರತಿಯೊಂದಕ್ಕೂ ಸಹ ನಮಗೆ ರೆಸ್ಪಾನ್ಸ್ ಕೊಡ್ತಾನೆ ಇರುತ್ತೆ. ನೀರು ಬೇಕಾದಾಗ ಅದು ತಾನಾಗೇ ಕೇಳುತ್ತೆ ನೀರು ಬೇಕು ಅಂತ. ನೀರು ನೀವು ಕುಡಿದ ಮೇಲೆ ಎಷ್ಟಕ್ಕೆ ಸಾಕು ಅದು ಸಹ ಉತ್ತರ ಕೊಡುತ್ತೆ. ಹಾಗೆ ಊಟಕ್ಕೂ ಸಹ ಅದು ತಾನಾಗೇ ಹಸಿವೆ ಆಗುತ್ತೆ. ಆವಾಗ ನೀವು ಊಟ ಕೊಡಬೇಕು ಅನ್ನೋದು ಅದು ಸಿಂಪ್ಟಮ್. ಎಷ್ಟು ಕೊಡಬೇಕು ಅದನ್ನು ಸಹ ನೀವು ಗಮನದಲ್ಲಿ ಇಡಿ. ಅದು ಬಿಟ್ಟು ಟಿ ವಿ ನೋಡ್ತಾ ಇದ್ದೆ, ಪೇಪರ್ ಓದ್ತಾ ಇದ್ದೆ, ಫೋನಲ್ಲಿ ಮಾತಾಡ್ತಾ ಇದ್ದೆ, ಅವಾಗ ನಮ್ಗೆ ಕಮ್ಯುನಿಕೇಷನ್ನೇ ಇರೋಲ್ಲ ನಮ್ಮ ಬಾಡಿ ಜೊತೆ, ಶರೀರದ ಜೊತೆ. ಆವಾಗ ಅದು ನಮ್ಗೆ ಕೊಡುವಂಥ ರೆಸ್ಪಾನ್ಸ್ ನಮಗೆ ಸಿಗೋದೇ ಇಲ್ಲ. ಅದು ಯಾವಾಗ ಸಾಕು ಅಂತ ಹೇಳುತ್ತೆ ಗೊತ್ತೇ ಆಗಲ್ಲ. ಹಾಗಾಗಿ ಇಂತಹ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದರೆ
ಬಹುಶಃ ನಾನು ಅಂದ್ಕೊಂಡಾಗೆ ನೀವು ಯಾರೂ ಮಾಡಲಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಮಾಡ್ತಾಯಿದ್ರೆ ಇದೆಲ್ಲ ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇದೆ. ನಿಮ್ಮ ಆರೋಗ್ಯ ಸರಿ ಹೋಗೋದು ನಿಮ್ಮ ಕೈಲೇ ಇದೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.